ಕಾವೇರಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ಕರವೇ ನಾರಾಯಣಗೌಡ. ತಮಿಳುನಾಡು ಲಾಬಿಗೆ ಮಣಿದರೆ ಹುಷಾರ್ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ 1991ರ ಹೋರಾಟವನ್ನು ನೆನಪು ಮಾಡಬೇಕಾಗುತ್ತೆ. ಸಿಎಂ ಡಿಕೆ ಶಿವಕುಮಾರ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ನಾರಾಯಣಗೌಡ ಅವರು. ನಾಳೆಯಿಂದಲೇ ಕರೆ ಕೊಟ್ಟಿದ್ದಾರೆ ಕಾವೇರಿ ಹೋರಾಟಕ್ಕೆ. ರಾಜ್ಯಾದ್ಯಂತ ಇವತ್ತಾಗಲೇ ಶುರುವಾಗಿದೆ. ನಿಮಗೆ ಚಾಮರಾಜನಗರ, ಮೈಸೂರು, ಮಂಡ್ಯ, ರಾಮನಗರ ಈ ಭಾಗದಲ್ಲಿ ಈಗಾಗಲೇ ಶುರುವಾಗಿದೆ. ಸಿಎಂ ಡಿಕೆ ಶಿವಕುಮಾರ್ಗೆ ಈಗಾಗಲೇ ಕನ್ನಡ ಪರ ಸಂಘಟನೆಗಳು, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರು ಎಚ್ಚರಿಕೆ ಕೊಟ್ಟಿದ್ದಾರೆ. ಹೋರಾಟವನ್ನು ನಾವು ತೀವ್ರಗೊಳಿಸ್ತೀವಿ. ಒಂದು ವೇಳೆ ನೀವು ನೀರು ಬಿಟ್ಟರೆ, ಆ್ಯಕ್ಚುಲಿ ಸರ್ಕಾರ ಇವಾಗ ನೀರು ಬಿಡಲ್ಲ ಅಂತ ತೀರ್ಮಾನ ತಗೊಂಡಿದೆ. CWME ಮುಂದೆ ಹೋಗೋ ತನಕ ನಾವು ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಅಂತ. ಆದರೂ ನೀರು ಬಿಟ್ಟಿದ್ದೇ ಆದರೆ ಕದ್ದು ಮುಚ್ಚಿ ಇವರು ರಾತ್ರಿ ನೀರು ಬಿಟ್ಟಿರೋ ಉದಾಹರಣೆಗಳಿದೆ. ಈ ಹಿಂದೆ ಬೇರೆ ಬೇರೆ ಸರ್ಕಾರಗಳಲ್ಲೂ ಆಗಿದೆ. ಹಾಗಾಗಿ ಆ ಥರ ಬಿಟ್ಟರೆ ನಾವು ಹೋರಾಟ ಜೋರು ಮಾಡ್ತೀವಿ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಈಗ ಸದ್ಯಕ್ಕೆ ಸರ್ಕಾರ ತಮಿಳುನಾಡಿಗೆ ನೀರು ಬಿಡಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದೆ. ಹಾಗಿದ್ರೂ ಕೂಡ ಈಗ ನಾಳೆಯಿಂದ ಹೋರಾಟಗಳು ತೀವ್ರಗೊಳ್ಳುತ್ತಾ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಕನ್ನಡ ಪರ ಸಂಘಟನೆಯವರು ಅಂತ? ಈಗ ಕನ್ನಡ ಪರ ಸಂಘಟನೆಗಳು ಹೇಳ್ತಾ ಇರುವಂತದ್ದು, ನಾವು ಹೋರಾಟವನ್ನ ನಿರಂತರವಾಗಿ ಮಾಡ್ತಾ ಇರ್ತೀವಿ ಅನ್ನುವಂಥದ್ದು. ಯಾಕಂದ್ರೆ ಒಂದು ಕಡೆಯಿಂದ ಸರ್ಕಾರದ ಮೇಲೆ ನಂಬಿಕೆ ಹೊರಟೋಗಿದೆ. ಯಾಕಂದ್ರೆ ಈ ಹಿಂದೆ ಕೂಡ ಅದೇ ರೀತಿಯ ಘಟನೆಗಳು ನಡೆದಿದ್ವು. ಇನ್ನೊಂದು ಕಡೆಯಿಂದ ಪದೇ ಪದೇ ಕರ್ನಾಟಕಕ್ಕೆ ಅನ್ಯಾಯವಾಗ್ತಾ ಇದೆ. ರಾಜ್ಯ ಸರ್ಕಾರ ಮನವೊಲಿಕೆ ಮಾಡೋದಕ್ಕೆ ಅಥವಾ ಅಲ್ಲಿ ವಾಸ್ತವ ಪರಿಸ್ಥಿತಿಯನ್ನ ತೆರೆದಿಡುವುದಕ್ಕೆ ವಿಫಲವಾಗ್ತಾ ಇದೆ ಅನ್ನುವಂತಹ ಆಕ್ರೋಶವೇ ಕನ್ನಡ ಸಂಘಟನೆಗಳದ್ದು. ಸೊ ಹಾಗಾಗಿ ನಾಳೆಯಿಂದ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಒಂದ್ ವೇಳೆ ತಮಿಳುನಾಡಿನ ಲಾಬಿಗೆ ಮಣಿದು ನೀರನ್ನ ಬಿಟ್ರೆ ಮತ್ತಷ್ಟು ಹೋರಾಟವನ್ನ ತೀವ್ರಗೊಳಿಸ್ತೀವಿ, 1991ರ ಹೋರಾಟವನ್ನ ಮತ್ತೆ ರಿಪೀಟ್ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ರವಾನೆ ಮಾಡಿದ್ದಾರೆ. ಮಗದೊಂದು ಕಡೆಗೆ ಕನ್ನಡ ಸಂಘಟನೆಗಳು ಈಗ ಕರ್ನಾಟಕ ಬಂದ್ಗೂ ಕೂಡ ಸಜ್ಜಾಗಿದೆ. ವಾಟಾಳ್ ನಾಗರಾಜ್ ಅವರ ಬಣ. ಮಗದೊಂದು ಕಡೆಗೆ ಕರವೇ ನಾರಾಯಣಗೌಡರು, ನಾವು ಹೋರಾಟವನ್ನ ಮಾಡ್ತೀವಿ, ಹಂತವಾಗಿ ಹೋರಾಟವನ್ನ ಮಾಡ್ತೀವಿ, ಬಟ್ ಬಂದ್ ಅನ್ನ ನಡೆಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಕನ್ನಡ ಸಂಘಟನೆಗಳಂತೂ ದೊಡ್ಡ ಮಟ್ಟದ ಹೋರಾಟಕ್ಕೆ ಸಿದ್ಧವಾಗಿ ನಿಂತಿದೆ. ಅದರಲ್ಲೂ ಈ ಬಾರಿ ವಿಶೇಷವಾಗಿ ಬೆಂಗಳೂರಿನ ಜನರನ್ನ ಹೋರಾಟದಲ್ಲಿ ಭಾಗಿಯಾಗೋದಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಬೆಂಗಳೂರಿಗೆ ದೊಡ್ಡ ಮಟ್ಟದ ಸಮಸ್ಯೆ ಆಗುವಂತದ್ದು ಕುಡಿಯುವ ನೀರಿನ ವಿಚಾರದಲ್ಲಿ. ಸೊ ಹಾಗಾಗಿ ಕನ್ನಡ ಸಂಘಟನೆಗಳು ದೊಡ್ಡ ಮಟ್ಟದ ಹೋರಾಟದ ಪ್ಲಾನ್ ಅನ್ನ ರೂಪುರೇಷೆಯನ್ನ ಮಾಡ್ತಾ ಇದ್ದಾರೆ. ಸೊ ಈಗ ನಾಳೆ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಕರವೇ ಒಂದು ಹೋರಾಟವನ್ನ ನಡೆಸುತ್ತೆ. ಅದಾದ ಬಳಿಕ ಮುಂದಿನ ಹೋರಾಟಕ್ಕೆ ರೂಪುರೇಷೆಯನ್ನ ತಯಾರು ಮಾಡೋದಕ್ಕೆ ಸಜ್ಜಾಗಿ ನಿಂತಿದೆ. ಮಗದೊಂದು ಕಡೆಯಲ್ಲಿ ನಾಳೆ ಮತ್ತೆ ವಾಟಾಳ್ ನಾಗರಾಜ್ ಅವರ ಬಣದಿಂದ ಸಭೆ ನಡೆಸುತ್ತಾರೆ. ಸಭೆಯಲ್ಲಿ ಬಂಧನ ಬಗ್ಗೆ ರೂಪುರೇಷೆಯನ್ನ ಮಾಡ್ತಾರೆ. ಯಾವತ್ತೂ ಅಖಂಡ ಕರ್ನಾಟಕಕ್ಕೆ ಬಂಧನ ದಿನಾಂಕವನ್ನ ಕೂಡ ಘೋಷಣೆ ಮಾಡೋದು ಏನು ಅನ್ನುವಂತಹ ಪ್ಲಾನ್ ಅನ್ನ ಅವರು ರೂಪಿಸ್ಕೋತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಕನ್ನಡ ಸಂಘಟನೆಗಳು ಜನರ ಆಂದೋಲನವಾಗಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ರೂಪುರೇಷೆಯನ್ನ ಮಾಡ್ಕೊಂಡಿದ್ದಾವೆ. ಅರವಿಂದ್, ರೈಟ್. ಹಾಗೆ ಸಂಪರ್ಕದಲ್ಲಿರಿ ಪವಿತ್ರ, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ನೋಡಿ, ಕರ್ನಾಟಕ ಬಂದ್ಗೆ ಕರೆ ಕೊಡೋದು ದೊಡ್ಡ ವಿಚಾರ ಅಲ್ಲ, ಒಗ್ಗಟ್ಟಿನಿಂದ ಮಾಡಬೇಕು, ಅದು ಇರೋದು. ಸೊ ಕಾವೇರಿ ಕಿಚ್ಚು ಅಖಂಡ ಕರ್ನಾಟಕ ಬಂದ್ ಫಿಕ್ಸ್ ಅಂತಿದ್ದಾರೆ. ಬಟ್ ಇನ್ನೂ ಅಂತಿಮ ನಿರ್ಧಾರ ಆಗಿಲ್ಲ. ನಾಡಿದ್ದು ಕರ್ನಾಟಕ ಬಂದ್ ಭವಿಷ್ಯ ತೀರ್ಮಾನ ಆಗುತ್ತೆ, ಮಾಡಬೇಕಾ ಬೇಡವಾ ಅಂತ. ರಾಜ್ಯ ಬಂದ್ಗೆ ಕನ್ನಡ ಪರ ಸಂಘಟನೆ ಈಗಾಗಲೇ ನಿರ್ಧಾರವನ್ನು ಮಾಡಿದೆ. ನಾಡಿದ್ದು ಬಂದ್ ಬಗ್ಗೆ ಸಭೆ ಮಾಡ್ತಾರಂತೆ. ಅಲ್ಲ, ಮಾಡೋಣ ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಬಟ್ ಇನ್ನೂ ಪರ ವಿರೋಧ ಎಲ್ಲ ನೋಡಬೇಕು, ಸಭೆಯಲ್ಲಿ ಡಿಸೈಡ್ ಆಗಬೇಕು ಏನಾಗುತ್ತೆ ಏನು ಎತ್ತ ಅಂತಂದ್ಬಿಟ್ಟು. ಯಾಕೆ ಅಂತಂದರೆ ಈ ಕರವೇನಲ್ಲೇ ಹಾಗಾಗುತ್ತೆ. ಒಂದು ಪ್ರವೀಣ್ ಶೆಟ್ಟಿ ಬಣ, ಒಂದು ನಾರಾಯಣಗೌಡ ಬಣ, ಅವ್ರು ಬೇಕು ಅಂತ, ಇವ್ರು ಬೇಡ ಅಂತ, ನಾವು ಭಾಗವಹಿಸ್ತೀವಿ ಅಂತ, ನಾವು ಭಾಗವಹಿಸಲ್ಲ ಅಂತ, ಹೀಗೆಲ್ಲ ಇರುತ್ತೆ. ಸೊ ಹಾಗಾಗಿ ಮೊದಲು ಇವರು ಒಮ್ಮತದ ನಿರ್ಧಾರಕ್ಕೆ ಬರಬೇಕು. ಈ ನಡುವೆ ಬರದ ಮಧ್ಯೆ ತಮಿಳುನಾಡಿಗೆ ನೀರು ಹರಿಸಲಾಗದು. ಕಾವೇರಿ ನೀರು ನಿರ್ವಹಣಾ ಸಮಿತಿ ಶಿಫಾರಸು ಅವೈಜ್ಞಾನಿಕವಾಗಿದೆ. CWRC ಶಿಫಾರಸನ್ನು ಒಪ್ಪೋದಕ್ಕೆ ನಾವು ಆಗಲ್ಲ ಅಂತ, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸಲ್ಲ ಅಂತ ರಾಜ್ಯ ಸರ್ಕಾರಕ್ಕೆ ಕನ್ನಡ ಪರ ಹೋರಾಟಗಾರರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಾರಾ ಗೋವಿಂದು, ವಾಟಾಳ್ ನಾಗರಾಜ್ ಎಲ್ಲ ಮಾತಾಡಿದ್ದಾರೆ. ಬಟ್ ತೀರ್ಮಾನ ತಗೋಬೇಕಾಗಿರೋದು ಇವರಲ್ಲ, ಹೋರಾಟ ಮಾಡ್ಬೋದು ಇವರು. ಸುಪ್ರೀಂ ಕೋರ್ಟಿಂದ ಆರ್ಡರ್ ಆದರೆ ಏನು ಮಾಡ್ತಾರೆ? ಈ ಹಿಂದೆ ಎಲ್ಲ ಸುಪ್ರೀಂ ಕೋರ್ಟಿಂದ ಆರ್ಡರ್ ಆದಾಗ ನೀರು ಬಿಟ್ಟಿಲ್ವಾ? ಇರೋದನ್ನ ಹಂಚ್ಕೊಂಡು ಉಪಯೋಗಿಸ್ಕೊಳ್ರಪ್ಪ ಅಂತಲೇ ಕೋರ್ಟ್ ಹೇಳಿದೆ. ಹಾಗಾಗಿ ಇವರು ಹೋರಾಟವನ್ನು ಮಾಡ್ಬೋದು, ಬಟ್ ನೀರು ಬಿಡಲೇಬೇಕು ಅನ್ನೋ ಆದೇಶ ಬಂದರೆ, CWME ಇಂದ ಬಂದರೆ ಅಥವಾ ಸುಪ್ರೀಂ ಕೋರ್ಟಿಂದ ಬಂದರೆ ಏನೂ ಮಾಡೋಕ್ಕಾಗಲ್ಲ. ನಮ್ಮನ್ನು ಕೈ ಹಿಡಿಬೇಕಾಗಿರೋದು ವರುಣ ಮಾತ್ರ. ಮಳೆ ಚೆನ್ನಾಗಿ ಬಂದು ನೀರು ತುಂಬ್ಕೋಬೇಕು ಜಲಾಶಯಕ್ಕೆ. ಹಾಗಿದ್ರೆ ಮಾತ್ರ ನಾವು ಉಸಿರಾಡ್ಬೋದು, ಇಲ್ಲ ಅಂದರೆ ಕಷ್ಟ.
ಈ ಥರದ್ದು 108 ಹೋರಾಟಗಳಾಗಿದೆ, ದಶಕಗಳ ಕಾಲ ಹೋರಾಟ ಆಗಿದೆ. ಪ್ರತಿ ಬಾರಿನೂ ತಮಿಳುನಾಡವರು ಕೋರ್ಟ್ಗೆ ಹೋಗ್ತಾರೆ, ನೀರು ತಗೋತಾರೆ. ಅನೇಕರು ಬಂದಿದ್ದಾರೆ, ಮಾಧವಪ್ಪ ಅವರು ಯಾರು ಅನೇಕರು ಬಂದಿದ್ದಾರೆ. ನಾವೆಲ್ಲರೂ ಕಾವೇರಿ ವಿಚಾರದಲ್ಲಿ ನಮ್ಮಲ್ಲಿ ನಾವೆಲ್ಲ ಒಮ್ಮತ ಒಗ್ಗಟ್ಟಾಗಿದ್ದೇವೆ. ನಾಳೆ ಒಂದು ಸಾಕಾಗುತ್ತಾ ಹೇಳಿ ನಾಳೆ. ಆದ್ದರಿಂದ ಅಖಂಡ ಕರ್ನಾಟಕ ಬಂದ್ ಕರೆದೇ ಕರಿತೀವಿ, ಹೇಳ್ತೀರಿ ಕರೆದೇ ಕರಿತೀವಿ. ಒಂದು ಕಡೆ ಮಹದಾಯಿ ಅನ್ಯಾಯ ಆಗಿದೆ, ಮೇಕೆದಾಟ್ ಅನ್ಯಾಯ ಆಗಿದೆ, ಕಾವೇರಿ ನೀರು ಬಿಡಬೇಕು. ಪ್ರತಿದಿನ 3500 ಕ್ಯೂಸೆಕ್ ನೀರು, ಸುಮಾರು 5 TMC ನೀರಾಗುತ್ತೆ. 5 TMC ನೀರನ್ನ ಬಿಟ್ಟರೆ ನಮಗೆ ಎಣ ಸುಡಕ್ಕೆ, ಎಣ ನೇಸಕ್ಕೆ ನೀರಿಲ್ಲ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಈಗ ಅಖಂಡ ಕರ್ನಾಟಕ ಬಂದ್, ನಾವು ಈ ಹಿಂದೆ ಎಲ್ಲ ಸುಮಾರು ಬಂದ್ಗಳು ನೋಡಿದ್ದೀವಿ, ಒಮ್ಮತ ಇರಲ್ಲ, ಒಗ್ಗಟ್ಟಿರಲ್ಲ, ಒಬ್ಬರು ಬೆಂಬಲ ಕೊಡ್ತಾರೆ, ಒಬ್ಬರು ಬೆಂಬಲ ಕೊಡಲ್ಲ, ಒಬ್ಬರು ಬರೀ ನೈತಿಕ ಬೆಂಬಲ ಅಂತಾರೆ. ಈ ಸರ್ತಿ ಹೇಗಾಗಬಹುದು ಅಂತ? ಕಾವೇರಿಯ ವಿಚಾರದಲ್ಲಿ ಬಂದಾಗ ಸಾಮಾನ್ಯವಾಗಿ ಬಂದ್ ಅಂತ ಕರೆ ಕೊಟ್ಟಾಗ ಬಹುಶಃ ಕನ್ನಡಿಗರು ಸ್ವಯಂ ಪ್ರೇರಿತರಾಗಿ ಅದಕ್ಕೆ ಬೆಂಬಲ ಕೊಡುವಂತಹ ಸಾಧ್ಯತೆಗಳೇ ಹೆಚ್ಚು. ಈ ಹಿಂದೆ ಎಲ್ಲ ಆ ರೀತಿಯ ಬಂದ್ಗಳಾದಾಗ ಒಂದಿಷ್ಟು ಬೆಂಬಲಗಳು ಬಂದಿದ್ದಾವೆ. ಬಟ್ ಈಗ ಕನ್ನಡ ಸಂಘಟನೆಗಳ ಮಧ್ಯೆಯೇ ಭಿನ್ನಾಭಿಪ್ರಾಯ ಇದೆ. ಈಗ ವಾಟಾಳ್ ನಾಗರಾಜ್ ಅವರ ಬಣ ಜೊತೆಗೆ ಪ್ರವೀಣ್ ಶೆಟ್ಟಿ ಅವರು ಹೇಳ್ತಾ ಇರುವಂತದ್ದು, ಕರ್ನಾಟಕ ಬಂದ್ ಅನ್ನ ನಡೆಸಿ ನಾವು ಸರ್ಕಾರಕ್ಕೆ ಬಿಸಿಯನ್ನ ಮುಟ್ಟಿಸ್ತೀವಿ, ಆ ಮೂಲಕ ಕೇಂದ್ರಕ್ಕೆ ನಮ್ಮ ಆಕ್ರೋಶವನ್ನ ತಿಳಿಸ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಆದ್ರೆ ಕರವೇ ನಾರಾಯಣಗೌಡರ ಬಣ ಈ ಬಂದ್ಗೆ ನಾವು ಸಂಪೂರ್ಣವಾಗಿ ಬೆಂಬಲವನ್ನ ಕೊಡೋದಿಲ್ಲ, ಬಂದ್ ನಡೆಸಿದ್ರೆ ಅದರಿಂದ ಏನ್ ಪ್ರಯೋಜನ, ಅದರ ಬದಲು ಬೇರೆ ಬೇರೆ ಹೋರಾಟವನ್ನ, ಚಳುವಳಿಯನ್ನ ರೂಪಿಸೋಣ ಅನ್ನುವಂತಹ ಮಾತನ್ನ ನಾರಾಯಣಗೌಡರ ಬಣವನ್ನ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ವಿಚಾರದಲ್ಲಿ ಮಾತ್ರ ಈ ಹಿಂದೆ ಕೂಡ ಸಾಮಾನ್ಯವಾಗಿ ಕರ್ನಾಟಕ ಬಂದ್ ಅನ್ನ ಕರೆ ಕೊಡುವಂತಹ ಸಂದರ್ಭದಲ್ಲಿ ಅದು ಪ್ರವೀಣ್ ಶೆಟ್ಟಿ ಬಣ ಇರ್ಬೋದು, ವಾಟಾಳ್ ಅವರ ಬಣ ಕರೆ ಕೊಟ್ಟಾಗ ಸಾಮಾನ್ಯವಾಗಿ ಇವ್ರ ಕಡೆಯಿಂದ, ನಾರಾಯಣಗೌಡರ ಕಡೆಯಿಂದ ಬೆಂಬಲ ಅಂತೂ ಅವರು ಕೂಡ ನಿರೀಕ್ಷೆ ಮಾಡೋದಿಲ್ಲ, ಸಾಮಾನ್ಯವಾಗಿ ಅವರು ಕೊಡೋದೇ ಇಲ್ಲ, ತುಂಬಾ ಅಪರೂಪ. ಹಾಗಾಗಿ ಈ ಬಾರಿಯೂ ಕೂಡ ಕಾವೇರಿ ವಿಚಾರವನ್ನ ಕೈಗೆತ್ತಿಕೊಂಡು ಕರ್ನಾಟಕ ಬಂಧನ ನಡೆಸ್ತೀವಿ ಅಂತ ತೀರ್ಮಾನವನ್ನ ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ಸಾರಾ ಗೋವಿಂದ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು. ಕರ್ನಾಟಕಕ್ಕೆ ಪದೇ ಪದೇ ಅನ್ಯಾಯ ಆಗ್ತಾ ಇದೆ, ರಾಜ್ಯ ಸರ್ಕಾರ ಕೂಡ ಅದರ ತಾಳಕ್ಕೆ ತಕ್ಕಂತೆ ಕುಣಿತಾ ಇದೆ, ನೀರು ಬಿಡೋದಿಲ್ಲ ಅಂತ ಹೇಳಿ ಕದ್ದು ಮುಚ್ಚಿ ನೀರು ಬಿಟ್ಟಿರುವಂತಹ ಉದಾಹರಣೆಗಳು ಸಾಕಷ್ಟಿದೆ. ಹಾಗಾಗಿ ನಮಗೆ ನಂಬಿಕೆ ಇಲ್ಲ, ಬಂಧನ ನಡೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಬಹುಶಃ ನಾಳೆ ನಾಡಿದ್ರಂಗೆ ಒಂದು ತೀರ್ಮಾನವನ್ನ ಮಾಡ್ತಾರೆ, ಸಭೆಯನ್ನ ನಡೆಸಿ ಅಂತಿಮವಾಗಿ ಬಂಧನ ಹೋರಾಟದ ರೂಪುರೇಷೆಯನ್ನ ರೆಡಿ ಮಾಡ್ತಾರೆ. ಜೊತೆಗೆ ಬಂಧನ ದಿನಾಂಕ ಕೂಡ ಇನ್ನೆರಡು ದಿನದಲ್ಲಿ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಸೊ ಜನ ಯಾವ ರೀತಿ ಬೆಂಬಲವನ್ನ ಕೊಡ್ತಾರೆ ಏನು ಅನ್ನುವಂಥದ್ದು ನೋಡಬೇಕು. ಈಗಾಗಲೇ ಮಂಡ್ಯ, ಮೈಸೂರು ಭಾಗದಲ್ಲಿ ಹೋರಾಟ ಕೂಡ ತೀವ್ರವಾಗಿದೆ, ರೈತ ಸಂಘಟನೆಗಳು ಅಖಾಡಕ್ಕೆ ಇಳಿದಿದ್ದಾವೆ. ಸೊ ಅವರು ಕೂಡ ಬೆಂಬಲವನ್ನ ಕೊಡುವಂತಹ ಸಾಧ್ಯತೆ ಇದೆ. ಸೊ ಪ್ರಮುಖವಾಗಿ ಬೆಂಗಳೂರು ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಏನು ಅನ್ನುವಂಥದ್ದು ನೋಡಬೇಕು. ಹಾಗಾಗಿ ಕಾವೇರಿಯ ವಿಚಾರಕ್ಕೆ ಬಂದಾಗ ಹೋರಾಟದ ಕಿಚ್ಚು ಸಾಮಾನ್ಯವಾಗಿ ಹೆಚ್ಚೇ ಇರುತ್ತೆ. ಅದರಲ್ಲೂ ಬೆಂಗಳೂರಿನಲ್ಲಿ ಕಳೆದ ಈ ಹಿಂದಿನ ಉದಾಹರಣೆಗಳನ್ನ ಕೂಡ ನೋಡಬಹುದು ನಾವು, ಯಾವ ರೀತಿ ಹೋರಾಟ ಎಷ್ಟರ ಮಟ್ಟಿಗೆ ತೀವ್ರತೆಯನ್ನ ಪಡೆದುಕೊಂಡಿತ್ತು ಅಂತ. ಸೊ ಹಾಗಾಗಿ ಹೇಗಾಗುತ್ತೆ ಇದು ಏನು ಅನ್ನುವಂಥದ್ದು ನೋಡಬೇಕು. ಸೊ ಫೈನಲ್ ಆಗಿ ನಾಳೆ ನಾಡಿದ್ರಲ್ಲಿ ಯಾವ ರೀತಿ ತೀರ್ಮಾನವನ್ನ ಮಾಡುತ್ತೆ ಸರ್ಕಾರ ಅನ್ನುವಂಥದ್ದು ನೋಡಬೇಕಾಗಿದೆ. ಅರವಿಂದ್. ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಪವಿತ್ರ, ಧನ್ಯವಾದ. ಒಟ್ಟಾರೆ ಇವಾಗ ಸದ್ಯಕ್ಕಂತೂ ನಿರ್ಧಾರ ವಾಟಾಳ್ ನಾಗರಾಜ್ ಅವರು ಮಾಡಿದ್ದಾರೆ, ಬಂದ್ಗೆ ಕರೆ ಕೊಡಬೇಕು ಅಂತ. ಯಾರ್ಯಾರು ಬೆಂಬಲ ಕೊಡ್ತಾರೆ ನೋಡೋಣ.